ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಖ್ಯ ಸಾರ 17/11/24 ಬಾಪ್ದಾದ ತಿಳಿಸ್ತಾ ಇದ್ದಾರೆ. ರಿಟರ್ನ್ ಎನ್ನುವ ಶಬ್ದದ ಸ್ಮೃತಿಯಿಂದ ಸಮಾನರಾಗಿ ಮತ್ತು ರಿಟರ್ನ್ ಪ್ರಯಾಣದ ಸ್ಮೃತಿ ಸ್ವರೂಪರಾಗಿ. ಇಂದು ಬಾಪ್ದಾದರವರು ತನ್ನ 4 ಕಡೆಯ ಹೃದಯ ಸಿಂಹಾಸನಾಧಾರಿ, ಪ್ರಕೃತಿಯ ಸಿಂಹಾಸನಾಧಾರಿ, ವಿಶ್ವದ ರಾಜ್ಯ ಸಿಂಹಾಸನಾಧಾರಿ ಸ್ವರಾಜ್ಯಾಧಿಕಾರಿ ಮಕ್ಕಳನ್ನ ನೋಡ್ತಾ ಹರ್ಷಿತರಾಗ್ತಾ ಇದ್ದಾರೆ. ಪರಮಾತ್ಮನ ಹೃದಯ ಸಿಂಹಾಸನ ಇಡೀ ಕಲ್ಪದಲ್ಲಿ ಈಗ ತಾವು ಅಗಲಿ ಹೋದ ಮುದ್ದಾದ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ. ಪ್ರಕೃತಿಯ ಸಿಂಹಾಸನವಂತೂ ಸರ್ವ ಆತ್ಮಗಳಿಗೂ ಸಹ ಇದೆ. ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ಬ್ರಾಹ್ಮಣ ಆತ್ಮಗಳಿಗೆ ವಿನಃ ಬೇರೆ ಯಾರಿಗೂ ಪ್ರಾಪ್ತವಾಗಿಲ್ಲ. ಈ ಹೃದಯ ಸಿಂಹಾಸನವೇ ವಿಶ್ವದ ಸಿಂಹಾಸನವನ್ನ ಕೊಡಿಸುತ್ತದೆ. ವರ್ತಮಾನ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಸ್ವರಾಜ್ಯ ಅನ್ನೋದು ಕೊರಳಿನ ಹಾರವಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣಾತ್ಮರಿಗೂ ಸ್ವರಾಜ್ಯ ತಮ್ಮ ಜನ್ಮದ ಅಧಿಕಾರವಾಗಿದೆ. ಈ ರೀತಿ ಸ್ವಯಂನ ಸ್ವರಾಜ್ಯ ಅಧಿಕಾರಿ ಎಂದು ಅನುಭವ ಮಾಡುತ್ತೀರಾ ಅಂತ ಬಾಪ್ದಾದ ತಿಳಿಸ್ತಾರೆ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ಇದು ಏನಾಗಿದೆ? ಇದು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಇದನ್ನು ಯಾರೂ ಸಹ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇರಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ. ಸರ್ವ ಆತ್ಮರ ಮೇಲೆ ತಮ್ಮ ಶುಭ ಭಾವನೆಯ ಬೀಜ ಹಾಕುವಂತಹ ಮಾಸ್ಟರ್ ದಾತ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸದಾ ಪ್ರೀತಿ, ಸುಖ, ಶಾಂತಿ ಮತ್ತು ಆನಂದದ ಸಾಗರದಲ್ಲಿ ಸಮಾವೇಶ ಆಗುವ ಮಕ್ಕಳೇ ಸತ್ಯ ತಪಸ್ವಿ ಆಗಿದ್ದಾರೆ. ಓಂ ಶಾಂತಿ.